ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ತಲೈವಾ ಬ್ಯೂಸಿ. ನಲವತ್ತಾರು ವರ್ಷದ ಬಳಿಕ ಸೂಪರ್ ಸ್ಟಾರ್ ಜೋಡಿ ತೆರೆಗೆ. ಕೂಲಿ ಬಳಿಕ ರಜನಿಕಾಂತ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಬೇಗ ಮತ್ತಷ್ಟು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸ್ಟಾರ್ ನಿರ್ದೇಶಕರು ಕೂಡ ತಲೈವಾ ಜೊತೆಗೆ ಸಿನಿಮಾ ಮಾಡೋದಕ್ಕಾಗಿ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಕಮಲ್ ಹಾಸನ್ ಜೊತೆ ಸಿನಿಮಾ ಮಾಡೋದಕ್ಕಾಗಿ ರಜನಿಕಾಂತ್ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದ್ ಕಾಲದಲ್ಲಿ ರಜನಿಕಾಂತ್ ಹಾಗೆ ಕಮಲ್ ಹಾಸನ್ ಒಟ್ಟೊಟ್ಟಿಗೆ ಸಿನಿಮಾಗಳಲ್ಲಿ ನಟನೆ ಮಾಡ್ತಾ ಇದ್ರು. ಬಳಿಕ ಇದ್ದಕ್ಕಿದ್ದಂತೆ ತೆರೆಯನ್ನ ಹಂಚಿಕೊಳ್ಳೋದನ್ನ ನಿಲ್ಲಿಸಿದ್ರು. ಇದೀಗ 46 ವರ್ಷಗಳ ನಂತರ ಜೊತೆಯಾಗಿ ನಟನೆಯನ್ನ ಮಾಡೋದಕ್ಕೆ ಒಲವನ್ನ ತೋರ್ತಾ ಇದ್ದಾರೆ. ಇದು ಸಹಜವಾಗಿಯೇ ಅಭಿಮಾನಿಗಳ ಸಂತಸಕ್ಕೆ ಕೂಡ ಕಾರಣ ಆಗಿದೆ. ಈಗಾಗಲೇ ಒಂದು ಸಿನಿಮಾ ಕೂಡ ಘೋಷಣೆಯಾಗಿದ್ದು ಸ್ವತಃ ಕಮಲ್ ಹಾಸನ್ ಅವರೇ ನಿರ್ದೇಶನ ಮಾಡೋದಾಗಿ ಕೂಡ ಘೋಷಣೆ ಮಾಡಿದ್ದಾರೆ. ರಜನಿಕಾಂತ್ಗೆ ಕರ್ನಾಟಕದಲ್ಲಿ ವಿಶೇಷವಾದಂತಹ ಅಭಿಮಾನಿಗಳ ಬಳಗನೇ ಇದೆ. ಆದರೆ ಕನ್ನಡ ಭಾಷೆಯ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ನೀಡಿ ಸಂಕಷ್ಟಕ್ಕೆ ಸಿಲುಕಿದ್ರು. ಈಗ ಕಮಲ್ ಜೊತೆ ರಜನಿ ಸಿನಿಮಾ ಮಾಡಿದ್ರೆ ಅದು ಕನ್ನಡದಲ್ಲಿ ರಿಲೀಸ್ ಆಗುತ್ತೋ ಇಲ್ವೋ ಅನ್ನುವಂತಹ ಡೌಟ್ ಇದೆ. ಕಮಲ್ ನಟಿಸಿದಂತಹ ತಗ್ ಲೈಫ್ ಸಿನಿಮಾ ಕೊನೆಗೂ ಸಹ ಕರ್ನಾಟಕದಲ್ಲಿ ಬಿಡುಗಡೆ ಆಗಲೇ ಇಲ್ಲ. ಹೌದು, ಚೆನ್ನೈನಲ್ಲಿ ನಡೆದಂತಹ ತಗ್ ಲೈಫ್ ಚಿತ್ರದ ಈವೆಂಟ್ನಲ್ಲಿ ಕಮಲ್ ಹಾಸನ್ ನೀಡಿದಂತಹ ಹೇಳಿಕೆ ಮಾತ್ರ ಕನ್ನಡಿಗರನ್ನ ಕೆರಳಿಸಿತ್ತು. ತಮಿಳಿನಿಂದ ಹುಟ್ಟಿದಂತಹ ಭಾಷೆ ಕನ್ನಡ ಅಂತ ಅವರು ಹೇಳಿದ್ದು ಭಾರಿ ವಿವಾದಕ್ಕೆ ಕಾರಣ ಆಗಿತ್ತು. ಕರ್ನಾಟಕದಲ್ಲಿ ತಗ್ ಲೈಫ್ ಚಿತ್ರ ಬಿಡುಗಡೆಗೆ ಹಿನ್ನಡೆ ಆಗಿತ್ತು. ಆದರೆ ತಮ್ಮ ಹೇಳಿಕೆಗೆ ಕಮಲ್ ಕ್ಷಮೆಯನ್ನ ಕೇಳಲೇ ಇಲ್ಲ. ನಾನು ಪ್ರೀತಿಯಿಂದ ಹೇಳಿದಂತಹ ಮಾತಿಗೆ ಕ್ಷಮೆ ಕೇಳುವಂತಹ ಮಾತೇ ಇಲ್ಲ ಅಂತ ಹೇಳಿಬಿಟ್ರು. ಹಾಗಾಗಿ ವಿವಾದ ಇನ್ನೂ ತಣ್ಣಗಾಗಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಅನುಮತಿ ಸಿಕ್ಕರೂ ಸಹ ತೆರೆಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಕಮಲ್ ಸಿನಿಮಾಗೆ ಕನ್ನಡ ಪರ ಸಂಘಟನೆ ವಿರೋಧ. ಕಮಲ್ ನಾಯಕನ್ ಸಿನಿಮಾ ಬಿಡುಗಡೆಗೂ ಅಡ್ಡಿ. ಕಮಲ್ ಸಿನಿಮಾಗಳು ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಕನ್ನಡ ಪರ ಸಂಘಟನೆಗಳು ಪಟ್ಟು ಹಿಡಿದಿವೆ. ಇತ್ತೀಚೆಗೆ ನಾಯಕನ್ ಸಿನಿಮಾ ಬಿಡುಗಡೆಗೂ ಬೆಂಗಳೂರಿನಲ್ಲಿ ವಿರೋಧ ವ್ಯಕ್ತ ಆಗಿತ್ತು. ಇದೆಲ್ಲದರ ನಡುವೆ ರಜನಿಕಾಂತ್ ಹಾಗೆ ಕಮಲ್ ಮುಂದಿನ ಸಿನಿಮಾಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ರಜನಿಕಾಂತ್ ಸಿನಿಮಾಗಳು ಕರ್ನಾಟಕದಲ್ಲಿ ಸಖತ್ತಾಗಿ ಸೌಂಡ್ ಮಾಡ್ತಾ ಇದೆ. ಮೊದಲ ದಿನವೇ ಕೋಟಿ ಕೋಟಿ ಕೊಳ್ಳೆ ಹೊಡಿತಾ ಇದೆ. ನೂರಾರು ಸ್ಕ್ರೀನ್ಗಳಲ್ಲಿ ಭರ್ಜರಿ ಓಪನಿಂಗ್ ಪಡಿತಾ ಇದೆ. ಇತ್ತೀಚೆಗೆ ಬಂದಂತಹ ಜೈಲರ್ ಹಾಗೆ ಕೂಲಿ ಚಿತ್ರಗಳಿಗೆ ಒಂದೊಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ತಲೈವಾಗೆ ಇರುವಂತಹ ಕರ್ನಾಟಕ ಮಾರ್ಕೆಟ್ ಅನ್ನ ನಿರ್ಮಾಪಕರು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಇಲ್ಲಿ ಟಿಕೆಟ್ ದರ ಹೆಚ್ಚಾಗಿರೋದು ಕೂಡ ಪ್ಲಸ್ ಆಗ್ತಾ ಇದೆ. ಆದ್ರೆ ಕಮಲ್ ರಜನಿ ಕಾಂಬಿನೇಷನ್ ಚಿತ್ರಕ್ಕೆ ವಿರೋಧ ವ್ಯಕ್ತವಾಗುವಂತಹ ನಿರೀಕ್ಷೆ ದಟ್ಟವಾಗಿ ಕಾಣ್ತಾ ಇದೆ. ಕಮಲ್ ಹಾಸನ್ ಒಡೆತನದ ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಒಂದು ಹೊಸ ಚಿತ್ರದಲ್ಲಿ ರಜನಿಕಾಂತ್ ಅವರು ನಟನೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಚಿತ್ರಕ್ಕೆ ಸುಂದರ್ ಸಿ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಇದು ರಜನಿಕಾಂತ್ ನಟನೆಯ 173ನೇ ಸಿನಿಮಾ ಎನ್ನುವುದು ಇದರಲ್ಲಿ ವಿಶೇಷವಾಗಿದೆ. ಇತ್ತೀಚೆಗೆ ಅಧಿಕೃತವಾಗಿ ಸಿನಿಮಾ ಘೋಷಣೆ ಕೂಡ ಆಗಿದೆ. 2027ರ ಸಂಕ್ರಾಂತಿ ಸಂಭ್ರಮದಲ್ಲಿ ಸಿನಿಮಾ ಬಿಡುಗಡೆ ಮಾಡೋದಾಗಿ ಹೇಳಿದ್ದಾರೆ. ಕಮಲ್ ನಿರ್ಮಾಣದ ಸಿನಿಮಾ ಆಗೋದ್ರಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆಗೆ ಅಡ್ಡಿ ಉಂಟಾಗುವಂತಹ ಸಾಧ್ಯತೆ ಕಾಣ್ತಾ ಇದೆ. ಈ ಹಿಂದೆ ಕಾವೇರಿ ಗಲಾಟೆ ಸಮಯದಲ್ಲಿ ರಜನಿಕಾಂತ್ ನೀಡಿದಂತಹ ಹೇಳಿಕೆ ಇದೇ ರೀತಿಯಾದಂತಹ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಕುಚೇಲನ್ ಸಿನಿಮಾ ಬಿಡುಗಡೆಗೆ ರಾಜ್ಯದಲ್ಲಿ ಕನ್ನಡ ಪರ ಸಂಘಟನೆಗಳು ಸಹ ಅಡ್ಡಿಪಡಿಸಿದ್ವು. ತಪ್ಪಿನ ಅರಿವಾಗಿ ರಜನಿಕಾಂತ್ ಅವರು ಕ್ಷಮೆ ಕೇಳುವಂತಹ ಪ್ರಯತ್ನ ಕೂಡ ಮಾಡಿದ್ರು. ನೇರವಾಗಿ ಕ್ಷಮೆ ಕೇಳದೇ ಇದ್ರೂ ಸಹ ವಿಷಾದದ ಮಾತನಾಡಿ ಸಂಕಷ್ಟದಿಂದ ಪಾರಾಗಿದ್ರು. ಕುಚೇಲನ್ ಬಿಡುಗಡೆ ಆಗಿತ್ತು ಕೂಡ. ಸದ್ಯ ಕಮಲ್ ನಿರ್ಮಾಣದ ಚಿತ್ರದಲ್ಲಿ ರಜನಿಕಾಂತ್ ಅವರು ನಟಿಸ್ತಾ ಇದ್ದಾರೆ. ಮುಂದೆ ಇಬ್ರು ಸಹ ಒಟ್ಟಿಗೆ ಒಂದೇ ಚಿತ್ರದಲ್ಲಿ ನಟಿಸೋದಕ್ಕೆ ಒಪ್ಪಿದ್ದು ಆ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಸರ್ಗ ಗೌಡ, ಸ್ಪೀಡ್ ಮ್ಯೂಸಿಕ್ ಕನ್ನಡ.